ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಲವ್ ಲೈಫ್ ಹೇಗಿದೆ ಜನವರಿ ತಿಂಗಳಲ್ಲಿ ಅಂತ ಹೇಳ್ತಿದ್ದೀನಿ. ಜನವರಿ ತಿಂಗಳಲ್ಲಿ ನನಗೆ ಹೇಳಬೇಕಂದ್ರೆ ಮೇ ಬಿ ನೀವು ಹಳೆ ರಿಲೇಷನ್ಶಿಪ್ಪಲ್ಲಿದ್ದರೆ ಮೀನ ಅಥವಾ ಮಕರ ಅಥವಾ ಕ್ಯಾನ್ಸರ್ ಅನ್ಬೋದು, ಕಟಕ್ ರಾಶಿಯವ್ರ ಜೊತೆ ಇರ್ಬೋದು ಅಂತ ಹೇಳ್ತೀನಿ. ಮತ್ತು ನಾನು ಕಾರ್ಡ್ ಶಫಲ್ ಮಾಡಿದಾಗ ಬರೋ ಕಾರ್ಡ್ ಸಿಂಗಲ್ಸ್ ಆಗಿದ್ದರೆ ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ಕಾರ್ಡ್ಸ್ ಹೇಳೋ ರೀತಿ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ತುಲಾ ರಾಶಿಯವ್ರಿಗೆ ನೋಡೋದಾದರೆ ನಾನು ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಪೆಂಟಿಕಲ್ಸ್ ಅರ್ಸೈನ ರೀಪ್ರೆಸೆಂಟ್ ಮಾಡೋದ್ರಿಂದ ಅವರು ಮಕರ ಅಥವಾ ವೃಶ್ಚಿಕ ರಾಶಿಯವರು ಅಥವಾ ಕನ್ಯಾ ರಾಶಿಯವರು ಕೂಡ ಆಗಿರ್ಬೋದು. ನನಗೆ ಸ್ಟ್ರಾಂಗಾಗಿ ಅವರು ಮಕರ ರಾಶಿ ಅಂತ ಅನ್ನಿಸ್ತಾ ಇದೆ. ಪೆಂಟಿಕಲ್ಸ್ ಇರೋದ್ರಿಂದ ಮೇ ಬಿ ನೀವು ನಿಮ್ಮ ಮನೇನ ಕ್ಲೀನ್ ಮಾಡ್ತಿರ್ಬೋದು, ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು, ಅಥವಾ ಹೌಸ್ನ ಮೂವ್ ಮಾಡ್ತಾ ಇರ್ಬೋದು, ನಿಮ್ಮ ಮನೇನ ಶಿಫ್ಟ್ ಮಾಡ್ತಾ ಇರ್ಬೋದು ಅಂತ ನಂಗೆ ಅನಿಸುತ್ತೆ. ನಿಮಗೆ ಅನಿಸುತ್ತೆ ತುಂಬ ಕೂದಲು ಉದುರ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ ಅನ್ನೋ ಫೀಲಿಂಗ್, ತುಂಬ ಚಿಂತೆ ಕಾಡ್ತಾ ಇದೆ ಅಂತ ಅನಿಸುತ್ತೆ. ಮೇ ಬಿ ನೀವು ಯಾರಿಗೆ ಅಪ್ರೋಚ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಸೊ ನೀವು ಮಾಡಿದರೆ ಕೂಡ ಅವ್ರು ಒಪ್ಕೊಂಡ್ರೂ ಕೂಡ ನಿಮ್ಮಿಂದ ಅವರಿಗೆ ಏನು ಕೊಡೋಕ್ಕಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಅದರ್ ಪರ್ಸನ್ ಕೂಡ ಈ ಥರ ಯೋಚನೆ ಮಾಡ್ತಿರ್ಬೋದು ಅಂತ ಕಾರ್ಡಲ್ಲಿ ತೋರಿಸ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಮೇಷ ರಾಶಿಯವ್ರು ಕೂಡ ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ಮೇ ಬಿ ನಿಮ್ಗೆ ಅನಿಸ್ಬೋದು ಇದು ಟೂ ಮಚ್ ಟು ಹ್ಯಾಂಡಲ್ ಅಂತ. ಅವ್ರನ್ನ ನೀವು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ, ತುಂಬ ಕ್ರೇಜಿ ಆಗಿರೋ ಪರ್ಸನ್ ಆಗಿರ್ಬೋದು, ಅದರ್ ಪರ್ಸನ್ ಅಥವಾ ನೀವಾಗಿರ್ಬೋದು. ತುಂಬ ಸಣ್ಣ ಪುಟ್ಟ ವಿಷಯಕ್ಕೆ ಏನಂತಾರೆ ಜಗಳ ಆಗುವಂಥ ಸಾಧ್ಯತೆ ಇದೆ. ತುಂಬ ನೀವು ಆ ಥರ ಇರ್ಬೋದು ಅಥವಾ ಅದರ್ ಪರ್ಸನ್ ಆ ಥರ ಇರ್ಬೋದು. ಪ್ರೊಟೆಕ್ಟಿವ್ ಇದ್ದೀರಾ ನೀವಾಗಿರ್ಬೋದು, ಅದರ್ ಪರ್ಸನ್ನು. ತುಂಬ ಬೌಂಡ್ರೀಸ್ ಇವೆ ನಿಮಗೆ. ಮೇ ಬಿ ಅದರ್ ಪರ್ಸನ್ ನಿಮ್ಮ ಜೊತೆ ಓಪನ್ ಅಪ್ ಆಗೋಕ್ಕೆ ಇನ್ನೂ ರೆಡಿ ಆಗಿಲ್ಲ ಅಂತ ನಂಗೆ ಅನಿಸುತ್ತೆ. ಥರ್ಡ್ ಕಾರ್ಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ನೀವು ಕನೆಕ್ಟ್ ಆಗಿರೋರು ಕಟಕ್ ರಾಶಿಯವ್ರು ಕೂಡ ಆಗಿರ್ತಾರೆ ಅಂತ ನಂಗೆ ಅನಿಸುತ್ತೆ. ತುಂಬ ಟ್ರಸ್ಟ್ ಇಶ್ಯೂಸ್ ಇವೆ, ನಂಬಿಕೆ ಪ್ರಶ್ನೆ ಇದೆ, ನಿಮ್ಮ ಮಧ್ಯೆ ನಂಬಿಕೆ ಇಲ್ಲ. ಮೇ ಬಿ ನೀವು ಅಥವಾ ಅದರ್ ಪರ್ಸನ್ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಕಾರ್ಡಲ್ಲಿ ತೋರಿಸ್ತಾ ಇದೆ. ನನಗೆ ಫೋರ್ತ್ ಕಾರ್ಡ್ 4 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವೇ ಆಗಿರ್ಬೋದು ತುಂಬ ಅದರ್ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತೀರಾ, ಅಥವಾ ಅವ್ರು ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಸಿಂಗಲ್ಸ್ ಇರೋರು ಇನ್ನೂ ಅಪ್ರೋಚ್ ಮಾಡಿಲ್ಲ ನೀವು. ನಿಮ್ಮ ಡಿಸ್ಟೆನ್ಸ್ ಇದೆ, ಮೇ ಬಿ ನೀವು ಮಾತಾಡ್ತಾ ಇಲ್ಲ. ಡಿಸ್ಟೆನ್ಸ್ ಅಂದರೆ ಪ್ಲೇಸ್ ವೈಸ್ ಇಲ್ಲ, ಮನಸ್ಸಿನ ಮಧ್ಯೆ ಡಿಸ್ಟೆನ್ಸ್ ಇದೆ ಅಂತ ನನಗನ್ಸುತ್ತೆ. ನೀವು ಓಪನ್ ಅಪ್ ಆಗೋಕ್ಕೆ ರೆಡಿ ಇಲ್ಲ, ಅಥವಾ ಎದುರುಗಡೆ ಇರೋ ಪರ್ಸನ್ ಕೂಡ ಓಪನ್ ಅಪ್ ಆಗೋಕ್ಕೆ ರೆಡಿ ಇಲ್ಲ ಅದರ್ ಪರ್ಸನ್. ಆದರೆ ನೀವು ತುಂಬ ಒಳ್ಳೆಯ ವ್ಯಕ್ತಿ ಅಂತ ನಾನು ಹೇಳ್ತೀನಿ ತುಲಾ ರಾಶಿಯವರು. ಅಂದರೆ ಅದರ್ ಪರ್ಸನ್ಗೆ ನಿಮ್ಮಷ್ಟು ಗುಡ್ನೆಸ್ ಇರುವಂಥ ಒಳ್ಳೆಯ ವ್ಯಕ್ತಿಗಳು ಇಷ್ಟ ಆಗಲ್ಲ ಅಂತ ನಂಗೆ ಅನಿಸುತ್ತೆ. ಅವರಿಗೆ ಸ್ವಲ್ಪನಾದರೂ ನಾಟಿನೆಸ್ ಇರುವಂಥ ವ್ಯಕ್ತಿಗಳು ಇಷ್ಟ ಆಗ್ತಾರೆ ಅಂತ ನಂಗೆ ಅನಿಸುತ್ತೆ ಕಾರ್ಡಲ್ಲಿ. ಫಿಫ್ತ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮತ್ತೆ ಹೇಳ್ದಂಗೆ ಪೆಂಟಿಕಲ್ಸ್ ನಮಗೆ ಅರ್ಸೈನ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ಕೇಪ್ರಿಕಾನ್ ಅಥವಾ ಕನ್ಯಾ ರಾಶಿಯವರು ಅಥವಾ ಮಕರ ರಾಶಿಯವರು ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ಓಪನ್ ಅಪ್ ಆಗ್ತೀರಾ ಅಂತ ಕೂಡ ನಂಗೆ ಜನವರಿ ಮಂತಲ್ಲಿ ಕಾರ್ಡ್ ಬಂದಿದೆ. ಮೇ ಬಿ ಜಜ್ಮೆಂಟ್ ಕಾರ್ಡ್ ಕೂಡ ಬಂದಿರೋದ್ರಿಂದ ನನಗನ್ಸುತ್ತೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದು ಬ್ರೇಕಪ್ ಆಗಿದ್ದರೆ ನಿಮ್ಮ ಎಕ್ಸು ಮತ್ತೆ ರಿಟರ್ನ್ ಆಗೋ ಚಾನ್ಸಸ್ ಇದೆ. ಮೇ ಬಿ ಅವ್ರು ನಿಮಗೆ ಮೆಸೇಜ್ ಮಾಡ್ಬೋದು ಅಥವಾ ಟೆಕ್ಸ್ಟ್ ಮಾಡ್ಬೋದು ಅಂತ ಜಜ್ಮೆಂಟ್ ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ಸಮಥಿಂಗ್ ಅಂದರೆ ಯಾವುದೋ ನಿಮ್ಮ ಎಕ್ಸ್ ಇರ್ಬೋದು, ಯಾವುದೋ ಒಂದು ಹಳೆಯ ವಿಷಯ ಮತ್ತೆ ಓಪನ್ ಅಪ್ ಆಗುವಂಥ ಚಾನ್ಸಸ್ ಕೂಡ ಜನವರಿ ಮಂತಲ್ಲಿದೆ. ನಿಮ್ಮ ಎಕ್ಸು ಮತ್ತೆ ವಾಪಸ್ ಬರ್ಬೋದು, ಮತ್ತು ನೀವು ಅವ್ರನ್ನ ಒಪ್ಕೊಳ್ತೀರಾ ಅಂತ ನಂಗೆ ಅನಿಸುತ್ತೆ. ಅವರು ಮೊದಲಿನ ಹಾಗಿಲ್ಲ, ನಿಮಗೋಸ್ಕರ ಚೇಂಜ್ ಆಗಿಬಿಟ್ಟು ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ರೀಕೌನ್ಸಿಲ್ ಕೂಡ ತೋರಿಸ್ತಾ ಇದೆ, ಮತ್ತೆ ನೀವು ಅವ್ರನ್ನ ಕನ್ಸಿಡರ್ ಮಾಡ್ತೀರಾ ಅಂತ ಕೂಡ ಕಾರ್ಡಲ್ಲಿ ಹೇಳ್ತಾ ಇದೆ. 7th ಕಾರ್ಡ್ ನನಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಸೊ ಪೇಜ್ ಆಫ್ ವಾಂಡ್ಸ್ ನನಗನ್ಸುತ್ತೆ ಅವರು ತುಂಬ ಚೆನ್ನಾಗಿರೋ ವ್ಯಕ್ತಿ ಅಂತ ನನಗನ್ಸುತ್ತೆ. ಅಪೆರೆನ್ಸಲ್ಲಿ ತುಂಬ ಗುಡ್ ಲುಕ್ಕಿಂಗ್ ಆಗಿರೋ ಪರ್ಸನ್ನು ನೀವು ಕೂಡ ಆಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ತುಂಬ ಬ್ಯೂಟಿಫುಲ್ ಆಗಿ ಹ್ಯಾಂಡ್ಸಮ್ ಆಗಿರುವಂಥ ವ್ಯಕ್ತಿ ಆಗಿರ್ಬೋದು.
ಅದರ್ ಪರ್ಸನಿಗೆ ಅನಿಸುತ್ತೆ ಅವ್ರ ಬಗ್ಗೆ ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ನನ್ನ ಬಗ್ಗೆ ನನಗೆ ಗೊತ್ತು ಅನ್ನೋ ಆ್ಯಟಿಟ್ಯೂಡ್ ಇರೋವಂಥ ವ್ಯಕ್ತಿ ಆಗಿರ್ತಾರೆ. ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದು ಬ್ರೇಕಪ್ ಆಗಿದೆ, ಅವ್ರು ಸಿಂಹ ರಾಶಿಯವ್ರು ಆಗಿರ್ಬೋದು, ಅಥವಾ ವೃಶ್ಚಿಕ ಅಥವಾ ಕುಂಭ ರಾಶಿಯವ್ರು ಕೂಡ ಆಗಿರ್ಬೋದು. ನಾನು ಸ್ಟ್ರಾಂಗಾಗಿ ಅವರು ಸಿಂಹ ರಾಶಿಯವ್ರು ಆಗಿರ್ತಾರೆ ಅಂತ ನಾನು ಹೇಳ್ತೀನಿ. 8 ಕಾರ್ಡ್ ನನಗೆ 5 ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ಖಂಡಿತ ಪಾಸ್ಟ್ ಪರ್ಸನ್ನು ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ನನಗನ್ಸುತ್ತೆ. ಸ್ವಲ್ಪ ಚೇಂಜ್ ಆಗಿರ್ತಾರೆ. ಅದರ್ ಪರ್ಸನ್ ತುಂಬ ಗುಡ್ ಲುಕ್ಕಿಂಗ್ ಇದ್ದಾರೆ, ಮತ್ತು ನೀವು ಇವರಿಗೆ ಲಾಸ್ಟ್ ಚಾನ್ಸ್ ಅಂತ ಈ ಚಾನ್ಸ್ನ ಕೊಡ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ. ಥ್ಯಾಂಕ್ ಯು.